ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಹಗರಣದ ಬಗ್ಗೆ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಗರಣದ ಬಗ್ಗೆ ಮಾಜಿ ಮಿನಿಸ್ಟರ್ಗೆ ಎಲ್ಲ ಗೊತ್ತಂತೆ. ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಗಿದೆ ಇಲ್ಲಿವರೆಗೂ ಬೆಳವಣಿಗೆಗಳು. ಜಡ್ಜ್ಗೆ ಬರೆದ ಪತ್ರದಲ್ಲಿ ಇಡಿ ಅಧಿಕಾರಿಗಳು ಉಲ್ಲೇಖವನ್ನ ಮಾಡಿದ್ದಾರೆ. ಈಗಾಗಲೇ ಅರೆಸ್ಟ್ ಕೂಡ ಆಗಿದ್ದಾರೆ ನಾಗೇಂದ್ರ. ಅದೇ ನಾಗೇಂದ್ರ ಅವರು ಇವತ್ತು ಹೇಳ್ತಾ ಇದ್ರಲ್ಲ, ನನಗಿದ್ರಲ್ಲಿ ನನ್ನ ಪಾತ್ರನೇ ಇಲ್ಲ ಅಂತ ಹೇಳಿ. ಆದ್ರೆ ಮಾಜಿ ಮಿನಿಸ್ಟರ್ಗೆ ಎಲ್ಲವೂ ಕೂಡ ಗೊತ್ತಿತ್ತು. ಜಡ್ಜ್ಗೆ ಬರೆದ ಪತ್ರದಲ್ಲಿ ಇಡಿ ಅಧಿಕಾರಿಗಳು ಈ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ನಾಗೇಂದ್ರ ಸೂಚನೆಯ ಪ್ರಕಾರವೇ ಹಣ ಹೋಗಿದೆಯಂತೆ. ಅಧಿಕಾರಿಗಳು ಹಣವನ್ನ ವರ್ಗಾವಣೆ ಮಾಡಿದ್ದಾರೆ. ನಾಗೇಂದ್ರಗೆ ಎಲ್ಲಾ ವಿಚಾರವೂ ಕೂಡ ಗೊತ್ತಿತ್ತು ಅಂತ ಹೇಳಿ ಉಲ್ಲೇಖವನ್ನ ಮಾಡಿದ್ದಾರೆ. ಅವ್ಯವಹಾರ ಸಂಬಂಧ ಸಾಕಷ್ಟು ವಿಚಾರಗಳು ನಾಗೇಂದ್ರಗೆ ಗೊತ್ತು. ಕಸ್ಟಡಿಗೆ ಕೊಟ್ರೆ ಎಲ್ಲಾ ವಿಚಾರವೂ ಕೂಡ ಹೊರ ಬರಲಿದೆ. ಇಡಿ ಕೊಟ್ಟ ರಿಮಾಂಡ್ ಪತ್ರದಲ್ಲಿ ಈ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ನಾಗೇಂದ್ರ ಅವರು ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಆದ್ರೆ ಇಲ್ಲಿ ಪೊಲೀಸರು ಇಡಿ ಅಧಿಕಾರಿಗಳು ಏನು ರಿಮಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ, ಯಾಕೆ ನಮಗೆ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶರು ಮುಂದೆ ರಿಮಾಂಡ್ ಅಪ್ಲಿಕೇಶನ್ ಹೇಳಂತಹ ಅಂಶ ಇದೆಯಲ್ಲ, ಅದುವೇ ಅವರನ್ನ ಈಗ ಕಸ್ಟಡಿಗೆ ಕೊಡುವ ಹಾಗೆ ಮಾಡಿರೋದು. ಜುಲೈ 18ರವರೆಗೂ ಕೂಡ ನಾಗೇಂದ್ರನ ಕಸ್ಟಡಿಗೆ ಕೊಟ್ಟಿದ್ದಾರೆ. ರಿಮಾಂಡ್ ಅಪ್ಲಿಕೇಶನ್ ಅಲ್ಲೇ ಅಧಿಕಾರಿಗಳು ಹೇಳ್ತಾರೆ, ನಾಗೇಂದ್ರಗೆ ಎಲ್ಲ ಗೊತ್ತಿತ್ತು. ಮಾಜಿ ಮಿನಿಸ್ಟರ್ ನಾಗೇಂದ್ರ ಅವರ ಒಂದು ಅಣತಿಯ ಮೇರೆಗೆನೆ ಅಧಿಕಾರಿಗಳು ಹಣವನ್ನ ಟ್ರಾನ್ಸ್ಫರ್ ಮಾಡಿರೋದು. ಎಲ್ಲಾ ವಿಚಾರವನ್ನ ಕೂಡ ಅವರು ತಿಳ್ಕೊಂಡಿದ್ರು. ಅವ್ಯವಹಾರ ಸಂಬಂಧ ಸಾಕಷ್ಟು ವಿಚಾರಗಳು ಗೊತ್ತಿತ್ತು ಅನ್ನುವ ಉಲ್ಲೇಖವನ್ನ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ನಾಗೇಂದ್ರ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ನನಗೇನು ಗೊತ್ತಿಲ್ಲ, ನನ್ನ ಪಾತ್ರ ಇಲ್ಲ ಅನ್ನುವ ಮಾತನ್ನ ಹೇಳ್ತಾ ಇದ್ರು. ಸಾಮಾನ್ಯವಾಗಿ ಯಾರಾದ್ರೂ ಕೂಡ ಅಂತಹದ್ದೇ ಹೇಳಿಕೆಯನ್ನು ಕೊಡ್ತಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ಇಲ್ಲಿ ಎಲ್ಲಾ ಗೊತ್ತಿದ್ದು ಕೂಡ ಅಷ್ಟು ದಿನಗಳ ಕಾಲ ಏನು ಗೊತ್ತಿರ್ತವರ ಇದ್ರು. ಅವರನ್ನ ರಾಜೀನಾಮೆ ಕೇಳುವ ಸಂದರ್ಭದಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನು ಅವರು ಹೇಳ್ತಾ ಇದ್ರೆ ಹೊರತು ಇಷ್ಟು ದೊಡ್ಡ ಅವ್ಯವಹಾರ ಆಗಿದೆ ಅನ್ನೋದ್ರ ಬಗ್ಗೆ ಚೂರು ಮಾತನಾಡುವಂತಹ ಪರಿಸ್ಥಿತಿನೂ ಕೂಡ ತೋರಿಸ್ಲಿಲ್ಲಲ್ವಾ ಅಂತ ಹೇಳಿ ಅಧಿಕಾರಿಗಳು ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ? ನವಿತಾ ಜೈನ್, ಪ್ರಮುಖವಾಗಿ ಈಗ ಏನು ಮಾಜಿ ಸಚಿವ ನಾಗೇಂದ್ರ ಅವರನ್ನ ಕಳೆದ 3 ದಿನಗಳಿಂದ ಅಂದ್ರೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಮನೆಯಲ್ಲೂ ಕೂಡ ಅವರು ಅಸಹಕಾರ ತೋರಿರುವಂತದ್ದು, ಮತ್ತೆ ನಿನ್ನೆ ಇಡೀ ದಿನ ವಿಚಾರಣೆ ಮಾಡಿದ್ದಾರೆ. ಆದ್ರೂ ಈ ಒಂದು ಸಂದರ್ಭದಲ್ಲಿ ನನಗೇನು ಗೊತ್ತಿಲ್ಲ, ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅನ್ನೋ ವಾದವನ್ನೇ ಅವರು ಮಂಡಿಸ್ತಾ ಇರುವಂತದ್ದು. ಅದನ್ನೇ ಹೇಳ್ಬಿಟ್ಟೆ. ಆದ್ರೆ ಈ ಪ್ರಕರಣದಲ್ಲಿ ಎಲ್ಲೂ ಕೂಡ ಅವರು ಸಹಕಾರವನ್ನ ತೋರ್ತಾ ಇಲ್ಲ ಅನ್ನೋದು ಇಡಿ ಅಧಿಕಾರಿಗಳ ಒಂದು ಮಾಹಿತಿ ಆಗಿದೆ. ಆದ್ರೆ ಇದೇ ಒಂದು ಸಂದರ್ಭದಲ್ಲಿ ಇವತ್ತು ನ್ಯಾಯಾಧೀಶರ ಮನೆಯಲ್ಲಿ ಪ್ರೊಡ್ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ ಒಂದು ರಿಮಾಂಡ್ ಅರ್ಜಿಯನ್ನ ಅಲ್ಲಿ ಸಲ್ಲಿಕೆಯನ್ನ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಈ ಒಂದು ಅವ್ಯವಹಾರದ ಬಗ್ಗೆ ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿ ಗೊತ್ತಿತ್ತು. ಅವರ ಅಣತಿಯಂತೆ ಸೂಚನೆಯಂತೆ ಹಣವನ್ನ ಅಧಿಕಾರಿಗಳು ವರ್ಗಾವಣೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಇವರೇ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಅವ್ಯವಹಾರ ಹೇಗಾಗಿದೆ, ಮತ್ತೆ ಅವ್ಯವಹಾರಕ್ಕೆ ಹೇಗೆಲ್ಲ ಇವರು ಆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ನಾವು ಅವರನ್ನ ವಿಚಾರಣೆ ಮಾಡಬೇಕಾಗಿದೆ. ಮತ್ತೆ ಇವರನ್ನ ಕೆಲವೊಂದು ಸ್ಥಳಗಳಿಗೆ ಕರ್ಕೊಂಡೋಗಿ ಮಾಜರು ಮಾಡಲಾಗಿದೆ ಅಂತ. ಯಾಕಂದ್ರೆ SIT ಯಲ್ಲೇ ಉಲ್ಲೇಖ ಆಗಿತ್ತು. ಯಾಕಂದ್ರೆ ಖಾಸಗಿ ಹೋಟೆಲ್ ಅಲ್ಲಿ ಇವರೆಲ್ಲ ಕೂಡ ಸೇರ್ಕೊಂಡು ವ್ಯವಸ್ಥೆಯನ್ನ ಅಂದ್ರೆ ಎಲ್ಲ ಕೂಡ ಪ್ಲಾನ್ ಅನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಡೀ ತನಿಖೆಯಲ್ಲೂ ಗೊತ್ತಾಗಿರುವಂತಹ ಹಿನ್ನೆಲೆಯಲ್ಲಿ ಇವರನ್ನ ಕರ್ಕೊಂಡೋಗಿ ಮಾಜರನ್ನು ಕೂಡ ಮಾಡಬೇಕಾಗಿರೋದ್ರಲ್ಲಿ ಅವರನ್ನ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಇಡಿ ಅಧಿಕಾರಿಗಳು ಈ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಒಂದಷ್ಟು ಮಾಹಿತಿಯನ್ನ ಉಲ್ಲೇಖ ಮಾಡಿರುವಂತದ್ದು. ಈ ಮೂಲಕವಾಗಿ ಸ್ಪಷ್ಟವಾಗುತ್ತೆ ಈ ಒಂದು ಅವ್ಯವಹಾರದಲ್ಲಿ ಮಾಜಿ ಸಚಿವ ನಾಗೇಂದ್ರ ಕೂಡ ಇದರಲ್ಲಿ ಪಾಲುದಾರರಾಗಿರುವಂತದ್ದು, ಮತ್ತೆ ಅವರ ಅಣತಿಯಂತೆ ಎಲ್ಲ ಅಧಿಕಾರಿಗಳು ಆಪ್ತರು ಕೂಡ ಕೆಲಸ ಮಾಡಿರುವಂತದ್ದು. ಈ ಅವ್ಯವಹಾರದಲ್ಲಿ ಸಾಕಷ್ಟು ಹಣ ಇವರು ದುರ್ಬಳಕೆ ಮಾಡ್ಕೊಂಡಿರುವಂತದ್ದು ಗೊತ್ತಾಗಿದೆ. ಅದೇ ರೀತಿಯಾಗಿ ಇವತ್ತು 6 ದಿನಗಳ ಕಾಲ ಈಗ ಇಡಿ ಕಸ್ಟಡಿಗೆ ಪಡ್ಕೊಂಡು ಇವತ್ತು ಇಡೀ ದಿನ ಅವರನ್ನ ವಿಚಾರಣೆ ಕೂಡ ಮಾಡಲಾಗ್ತಾ ಇರುವಂತದ್ದು. ಆ ಸಂಬಂಧಪಟ್ಟಂತೆ ಹಣಕಾಸು ಮೂಲ ಮತ್ತೆ ಹಣಕಾಸು ಫೈನಾನ್ಷಿಯಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆಲ್ಲ ಇವರು ಅವ್ಯವಹಾರ ನಡೀತು ಮತ್ತೆ ಏನ್ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಇಡಿ ಅಧಿಕಾರಿಗಳು ಅವರನ್ನ ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.